ಎಲೆಮರೆ ಕಾಯಿಯಂತಿರುವ ಮಕ್ಕಳ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಉತ್ತೇಜನ ನೀಡಿದರೆ ಉತ್ತಮ ಕ್ರೀಡಾಪಟುವಾಗಲು ಸಾಧ್ಯ ಅಂತ ದಾಪಕ್ಲು ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಹಿರಿಯ ಹಾಕಿ ಆಟಗಾರ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ ಹೇಳಿದ್ದಾರೆ. ದಾಪಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ನೇತಾಜಿ ವಿದ್ಯಾಸಂಸ್ಥೆಯ ಆಟದ ಮೈದಾನದಲ್ಲಿ ನಾಲ್ನಾಡು ಹಾಕಿ ಕ್ಲಬ್ ಬಲ್ಲಮಾವಟಿ ವತಿಯಿಂದ ಏರ್ಪಡಿಸಿದ್ದ ಉಚಿತ ಹಾಕಿ ತರಬೇತಿ ಶಿಬಿರದ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾಡಿತ್ತು ಈ ಥರ ಕ್ಯಾಂಪ್ ಮಾಡಿರೋದು ಎಲ್ಲೂ ಇಲ್ಲ. ಅಪ್ಪಚುಟ್ಟೋಣ ಹೆಂಗೆ ಮಾಡಿರೋದು ದಯವಿಟ್ಟು ಇಂಕ ನಂಗೆಲ್ಲರೂ ಅಭಿನಂದನೆ ಅರ್ಪಿಸೋಣ ಚಾಪ ಮಿಂಜಕ್ಕೆ ನಂಗೆ ವಿಂಜ ಓದಿನಿಪ್ಪಾಗ ನನ್ನ ಈ ಥರ ಕ್ಯಾಂಪ್ ಒಂದಿಂತಲೇ ಅದ್ರ ನಾನದೇ ಅವರು ಸರಿ ಅವ್ರ ಎಕ್ಸಾಂಪಲ್ ಹೇಳ್ತು ಅನ್ನೋವಾಗ ನಾನು ಅವರು ಚೆಟ್ಟಿಪ್ಪಾಗ ಬರೀ ಪ್ಲೇಯರ್ ಒಂದಲ್ಲ ಪುತ್ತೂರ್ಲಿಪ್ಪಾಗ ಹಾಕಿ ಕಲಿಪಂತು ಅಲ್ಲಿ ಇಲ್ಲಿ ಜಾವ್ಲಿನ್ ಕಲಿಪಂತ ಎಲ್ಲ ಮಾಡಿ ನಿಂತೆ ಅಲ್ಲಿ ಪುತ್ತೂರು ಆಯಿತು. ನಾನು ಮೈಸೂರು ಹೋಗಿ ಸ್ಟಡಿ ಮಾಡಿಪ್ಪಾಗ ಕೊಡವ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನಿಂತು ಅಲ್ಲಿ ನಂಗೆ ಎಲ್ಲ ಕಾಲಕ್ಕೊಮ್ಮೆ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡೀನಿ. ನಂಗೆ ಬೋರಿಂಗ್ ಮಾಡಿತ್ತು ಯಾಕಂದ್ರೆ ನಾನು ಫಸ್ಟ್ ಜಾಯ್ನ್ ಆಯ್ತಿಪ್ಪಾಗ ನಾನು ಹೋಗಿ ಜಾವ್ಲಿನ್ ಕಂಚ 100 ಮೀಟರ್ಸ್ ಫಾಲೋ ಮಾಡಿ ಎಲ್ಲ ಇಂಜಿ ಅತ್ಲ ಪ್ರೈಸ್ ಎಲ್ಲ ಕಿಟ್ಟಿಸಿ ಅಲ್ಲಂಜಿ ನಾ ಬನ್ವಯಸ್ ಕಾಲೇಜ್ ಓದಿನಿಪ್ಪಾಗ ಸೆಕೆಂಡ್ ಇಯರ್ ಡಿಗ್ರಿಲಿಪ್ಪಾಗ ಪಟ್ಟಣವಾಡ ಚಂಗಪ್ಪಂದು ಬಂಡು ನಾನು ಅವನು ದಂಡಾಳು. ನಾಲ್ನಾಡು ಹಾಕಿ ಕ್ಲಬ್ ಕಾರ್ಯದರ್ಶಿ ಚಂಗೇಟಿರ ಕುಮಾರ್ ಸೋಮಣ್ಣ ಮಾತನಾಡಿ, ಬಲ್ಲಮಾವಟಿ, ದೊಡ್ಡಪುಲಿಕೋಟು, ನೆಲಜಿ ಮತ್ತು ಪೇರೂರು ಗ್ರಾಮಗಳ ಆಸಕ್ತ ಸಮಾನ ಮನಸ್ಕರು ಹಾಕಿ ಕ್ಲಬ್ ಅನ್ನು ಹುಟ್ಟುಹಾಕಿದ್ದು ಹಲವು ವರ್ಷಗಳ ಕಾಲ ನಾಲ್ನಾಡು ಕಪ್ ಹಾಕಿ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಕಾರಣಾಂತರಗಳಿಂದ ಸ್ಥಗಿತಗೊಂಡಿದ್ದ 4 ನಾಡು ವ್ಯಾಪ್ತಿಯ ಹಾಕಿ ಪಂದ್ಯಾಟಕ್ಕೆ ಕಳೆದ ವರ್ಷ ಅಪ್ಪಚಟ್ಟೋಳಂಡ ಕುಟುಂಬಸ್ಥರು ಪುನಶ್ಚೇತನ ನೀಡಿದ್ದು ಹಾಕಿ ಉತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಎಂದರು. 2020ನೇ ಇಸವಿಯಲ್ಲಿ ಬಲ್ಲಮಾವಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಳಪಟ್ಟಂತಹ ಬಲ್ಲಮಾವಟಿ, ಪೇರೂರು, ದೊಡ್ಡಪುಲಿಕೋಟು ಮತ್ತು ನೆಲಜಿ ಗ್ರಾಮಗಳ ಆಸಕ್ತ ಒಂದು ಸಮಾನ ಮನಸ್ಕರ ಒಂದು ವೇದಿಕೆಯನ್ನು ರಚಿಸಿಕೊಂಡು ಬಲ್ಲಮಾವಟಿ ನಾಲ್ನಾಡ್ ಹಾಕಿ ಕ್ಲಬ್ ಅಂತಕ್ಕಂಥ ಒಂದು ಸಂಘವನ್ನು ನಾವು ಸ್ಥಾಪಿಸಿ ಹಲವಾರು ವರ್ಷಗಳ ಕಾಲ ಈ ವ್ಯಾಪ್ತಿಯಲ್ಲಿ ಹಾಕಿ ಆಟವನ್ನು ಉತ್ತೇಜನಗೊಳಿಸುವಂತಹ ನಿಟ್ಟಿನಲ್ಲಿ ನಾವು ಹಾಕಿ ಪಂದ್ಯಾಟವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ವಿ. ಕಳೆದ 10 ವರ್ಷಗಳ ಕಾಲ ನಾವು ಈ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ನಾಲ್ನಾಡು ಹಾಕಿ ಉತ್ಸವವನ್ನು ಆಚರಿಸಿ ನಂತರ ಒಂದು ಮಧ್ಯದಲ್ಲಿ ಒಂದು ಆರ್ಥಿಕ ಅಡಚಣೆಯಿಂದ ಸ್ಥಗಿತಗೊಂಡಿತ್ತು. ಆದರೆ ಈ ಕಳೆದ ವರ್ಷ ಅಪ್ಪಚುಟ್ಟೋಳಂಡ ಕುಟುಂಬಸ್ಥರು ಈ ಒಂದು ಹಾಕಿಯನ್ನ ಪುನರುಜ್ಜೀವನಗೊಳಿಸಬೇಕು ಅಂತಕ್ಕಂಥ ಒಂದು ಆಸೆಯೊಂದಿಗೆ ಈ ಬಲ್ಲಮಾವಟಿ ನಾಲ್ನಾಡು ಹಾಕಿ ಕ್ಲಬ್ ವತಿಯಿಂದ ಯಶಸ್ವಿಯಾಗಿ ಕಳೆದ ವರ್ಷ ಒಂದು ನಾಲ್ನಾಡು ಹಾಕಿ ಉತ್ಸವವನ್ನು ನಾವು ಆಚರಿಸಿದ್ದೀವಿ. ರಾಷ್ಟ್ರೀಯ ತೀರ್ಪುಗಾರ, ಹಿರಿಯ ಹಾಕಿ ಆಟಗಾರ ಕಾಟುಮಣಿಯಂಡ ಉಮೇಶ್, ನಾಲ್ನಾಡು ಹಾಕಿ ಕ್ಲಬ್ ಅಧ್ಯಕ್ಷ ಕರವಂಡ ಸುರೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. నేను బాగుంది కదా కానీ
ದೂರ ಜನ ದೂರ ಗ್ಯಾಪ್ ಮಾಡಿ ಬನ್ನಿ ಮಕ್ಕಳೇ ಇಲ್ಲಿ ಬಾಚ್ ಚೆನ್ನಪ್ಪರ 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 ಬನ್ನಿ ಚೆನ್ನ